Hi, welcome back to online English class. In our previous class, we will discuss about a murder committed by an unknown person and how a king of Monaco given him a punishment. Also, we discussed that the Monaco king sent a letter to the French government for inquiring a guillotine machine and an expert. A few days later, a prompt reply came and they said that they would supplying machine and expert, but whole cost would be 16,000 francs. But it is a huge amount. The king did not agree. That is why he sent another letter to the Italian government for inquiring a guillotine machine and an expert. So, what was the reply and whether the French government agreed to supply a guillotine machine or not? Now we will discuss in this class. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಂತಹ 2 ಡಿಯರ್ ಪಾಠದ ಬಗ್ಗೆ ಏನು ನಾವು ತಿಳ್ಕೊಂಡಿದ್ವಿ. ಆ ಒಂದು 2 ಡಿಯರ್ ಪಾಠದಲ್ಲಿ ಯಾವ ರೀತಿಯಾಗಿ ಆ ಮೊನಾಕೋ ಸಾಮ್ರಾಜ್ಯದಲ್ಲಿ ಏನಾಗುತ್ತೆ, ಒಂದು ಮರ್ಡರ್ ಆಗುತ್ತೆ. ಆ ಮರ್ಡರ್ ಅಂದರೆ ಒಂದು ಕೊಲೆ ಆಗುತ್ತೆ. ಆ ಒಂದು ಕೊಲೆ ಏನಾಗುತ್ತೆ, ಅಲ್ಲಿ ಆದಂಥ ಮೊದಲ ಕೊಲೆ ಆಗಿರ್ತದ. ಸೊ ಯಾವ ರೀತಿಯಾದಂಥ ಆ ಒಂದು ರಾಜ ಆ ಒಬ್ಬ ಕೊಲೆಗಾರನಿಗೆ ಪನಿಷ್ಮೆಂಟ್ ಅಥವಾ ಶಿಕ್ಷೆಯನ್ನು ಕೊಡ್ತಾನೆ. ಯಾವ ಶಿಕ್ಷೆಯನ್ನು ಕೊಡ್ಬೇಕಾದ್ರೆ ಏನು ಶಿಕ್ಷೆಯನ್ನು ಕೊಡ್ತಾನೆ ಮತ್ತು ಹೇಗೆ ಆ ಶಿಕ್ಷೆಗೆ ತಕ್ಕಂತಹ ಒಂದು ಬೇಕಾದಂತಹ ಮೆಟೀರಿಯಲ್ಸ್ಗಳನ್ನು ತರಲಿಕ್ಕೆ ಆ ಒಬ್ಬ ರಾಜ ಯಾವ ರೀತಿಯಾದಂತಹ ಹೋರಾಟ ಮಾಡ್ತಾನೆ ಅನ್ನೋದನ್ನು ನಾವು ನಿನ್ನೆನ ಒಂದು ಅವಧಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವಪ್ಪ ಅದರ ಕಂಟಿನ್ಯೂಷನ್ ಪಾರ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಏನಾಗ್ತದೆ ಅಲ್ಲಿದ್ರೆ, ಮೈ ಡಿಯರ್ ಸ್ಟೂಡೆಂಟ್, in this paragraph, the author describing about how a Italian government replied to the king's letter. The Italian government wrote that they would have pleasure in supplying both a machine and an expert, and the whole cost would be 12,000 francs, including traveling expenses. This was cheaper, but still it seems too much. The rascal was really not worth the money. It would still mean nearly 2 francs more for a head on the taxes. Another council was called. They discussed and considered how it could be done with a less expense. ಸೊ ಆತ್ಮೀಯ ವಿದ್ಯಾರ್ಥಿಗಳಲ್ಲಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಇಲ್ಲಿ ಆತರ ಏನು ಡಿಸ್ಕ್ರೈಬ್ ಮಾಡ್ತಾರಪ್ಪ ಅಂತಂದ್ರೆ, ಇಟಾಲಿಯನ್ ಗೌರ್ಮೆಂಟ್ಗೆ ಏನು ಮೊನಾಕೋದ ರಾಜ ಒಂದು ಲೆಟರ್ ಅನ್ನ ಕಳಿಸ್ತಾನ. ಏನಂತ? ಎನ್ಕ್ವೈರಿಂಗ್ ಫಾರ್ ಅ ಗುಲೆಟಿನ್ ಮಷೀನ್. ನಮಗೇನು ನಿಮ್ಮ ಹತ್ರ ಗುಲೆಟಿನ್ ಮಷಿನ್ ಇದ್ರೆ ಸೊ ನೀವೇನು ಮಾಡ್ರಿ, ನಮಗೆ ಗುಲೆಟಿನ್ ಮಷಿನ್ ಅನ್ನು ಕಳಿಸ್ರಿ ಅಂತ ಒಂದು ಲೆಟರ್ನ ಕಳಿಸ್ತಾನೆ. ಅವಾಗ ಆ ಇಟಾಲಿಯನ್ ಗೌರ್ಮೆಂಟ್ ಏನು ಮಾಡ್ತಾರೆ, ಅವನಿಗೆ ರಿಪ್ಲೈ ಮಾಡ್ತಾರೆ, ಒಂದು ಲೆಟರ್ನ ವಾಪಸ್ ಲೆಟರ್ ಬರೀತಾರೆ. ಏನಂತ? ದ ಇಟಾಲಿಯನ್ ಗೌರ್ಮೆಂಟ್ ರೋಟ್ ದ್ಯಾಟ್ ದೇ ವುಡ್ ಹ್ಯಾವ್ ಪ್ಲೆಸರ್ ಇನ್ ಸಪ್ಲೈಯಿಂಗ್ ಬೋತ್ ಅ ಮಷೀನ್ ಆ್ಯಂಡ್ ಎಕ್ಸ್ಪರ್ಟ್. ಸೊ ಅವ್ರು ಏನು ಹೇಳ್ತಾರೆ, ನಾವು ನಿಮಗೆ ಮಷೀನ್ ಮತ್ತು ಎಕ್ಸ್ಪರ್ಟನ್ನು ನಾವು ಕಳಿಸ್ತೀವಿ, ಆದರೆ ದ ಹೋಲ್ ಕಾಸ್ಟ್ ವುಡ್ ಬಿ 12,000 francs ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಸೊ ನಾವು ನಿಮಗೆ ಮಷೀನನ್ನು ಮತ್ತು ಎಕ್ಸ್ಪರ್ಟನ್ನು ಕಳಿಸ್ತೀವಿ, ಆದರೆ ಅದರ ಚಾರ್ಜಸ್ ಏನಾಗ್ತದಪ್ಪ ಅಂದರೆ ಟೋಟಲ್ ಕಾಸ್ಟ್ ವುಡ್ ಬಿ 12,000 francs. ಸೊ 12,000 francs ಆಗುತ್ತೆ ಅಂತ ಅವ್ರು ಏನು ಮಾಡ್ತಾರೆ, ಆ ಲೆಟರನ್ನು ಕಳಿಸ್ತಾರೆ. ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಅಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಮೀನ್ಸ್ ಅದನ್ನು ಏನೋ ಟ್ರಾವೆಲ್ ಮಾಡ್ಕೊಂಡ್ಬಿಡ್ಬೇಕು, ಅಲ್ಲಿ ಬರುವಂತಹ ಅದನ್ನು ತೆಗೆದುಕೊಂಡು ಬರುವಂತಹ ಒಂದು ಚಾರ್ಜಸ್ ಅನ್ನು ಕೂಡ ಅದರಲ್ಲಿ ಅಪ್ಲೈ ಮಾಡಿರ್ತಾರೆ. ಬಟ್ ದಿಸ್ ವಾಸ್ ಚೀಪರ್. ಆದರೆ ಇದು ಏನಾಗ್ತತಿ, ಕಂಪೇರಿಟಿವ್ಲಿ ದಟ್ ಫ್ರೆಂಚ್ ಗೌರ್ಮೆಂಟಿಗೆ ಒಂದು ಕಂಪೇರಿಸನ್ ಮಾಡಿದರೆ ದಿಸ್ ವಾಸ್ ಅ ಚೀಪರ್. ಇದು ಏನಾಗ್ತದ, ಕಡಿಮೆ ಅನಿಸುತ್ತೆ. ಆದರೆ ಬಟ್ ಸ್ಟಿಲ್ ಇಟ್ seems it would still mean nearly 2 francs more per head on the taxes. ಆದರೂ ಕೂಡ ಇದೇನಾಗ್ತೈತಿ, ಸ್ವಲ್ಪ ಟಫ್ ಅನಿಸುತ್ತೆ. ಅಥವಾ ಅದು ಯಾಕೆ ಟಫ್ ಅಥವಾ ಅಂದರೆ ಜಾಸ್ತಿ ಏನೋ ಬ್ಯಾರಿಯರ್ ಅಂತ ಅನಿಸುತ್ತೆ ಅಂತ ಅನ್ಬೋದು. ಯಾಕೆ ಕಠಿಣ ಅನಿಸುತ್ತೆ ಅಂತಂದರೆ ಹೇಳ್ತಾರೆ ಅವರು, ಇಟ್ ವುಡ್ ಮೀನ್ ನಿಯರ್ಲಿ 2 francs ಮೋರ್ ಫರ್ ಹ್ಯಾಡ್ ಆನ್ ದ ಟ್ಯಾಕ್ಸಸ್. ಸೊ ಈಗ ಆಲ್ರೆಡಿ ಹಾಕಿದಂತಹ ಟ್ಯಾಕ್ಸ್ಗಳ ಮೇಲೆ ಏನು ಫಾಲ್ ಟ್ಯಾಕ್ಸ್ ಆಗಿರ್ಬೋದು, ಟೊಬಾಕ್ ಟ್ಯಾಕ್ಸ್ ಆಗಿರ್ಬೋದು, ಏನು ವೈನ್ ಟ್ಯಾಕ್ಸ್ ಆಗಿರ್ಬೋದು, ಈ ಟ್ಯಾಕ್ಸ್ಗಳ ಮೇಲೆ ಏನು ಇನ್ನೂ 2 ಫ್ರಾನ್ಸ್ಗಳನ್ನು ಹೆಚ್ಚಿಗೆ ಹಾಕಿದಾಗ ಮಾತ್ರ ಎಷ್ಟು ಆ 12,000 ಫ್ರಾನ್ಸನ್ನು
ಅಮೌಂಟನ್ನು ಕಲೆಕ್ಟ್ ಮಾಡಬಹುದು ಅಂತ ಇಲ್ಲ ರಾಜ ಹೇಳ್ತಾನೆ. ಸೊ ಇದು ಕೂಡ ಆಗಲಿಗೇನು ಸಾಧ್ಯ ಆಗಲ್ಲ. ಸೊ ಅದಾಗೇನು ಮಾಡ್ತಾರೆ, ಅಗೇನ್ ದ ಕಿಂಗ್ ಕಾಲ್ ದ ಕಮಿಷನ್. ಮತ್ತೆ ಏನು ಮಾಡ್ತಾನೆ, ಆ ರಾಜ ಆ ಕಮಿಷನ್ ಅನ್ನು ಕರಿತಾನೆ. ಅವಾಗ ಏನಾಗ್ತದೆ ನೋಡ್ರಿ, ಅನ್ನದರ್ ಕೌನ್ಸಿಲ್ ವಾಸ್ ಕಾಲ್ಡ್. ಸೊ ಅಗೇನ್ ಮತ್ತೆ ಇನ್ನೊಮ್ಮೆ ಕೌನ್ಸಿಲ್ ಕರೆದಾಗ ದೇ ಡಿಸ್ಕಸ್ಡ್ ಅಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಸೊ ಅವ್ರೇನು ಮಾಡ್ತಾರ, ಆ ಕಮಿಟಿ ಮೆಂಬರ್ಸ್ಗಳೆಲ್ಲ ಕೂಡ ಏನು ಮಾಡ್ತಾರ, ಏನು ಡಿಸ್ಕಸ್ ಮಾಡ್ತಾರ. ಆ್ಯಂಡ್ ದೆನ್ ಫೈನಲ್ ಆಗಿ ಒಂದು ಡಿಸಿಷನ್ ಬರ್ತಾರೆ, ಏನಂತ, ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್, ಅಂದರೆ ಕಡಿಮೆ ಬೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ. ಆ ಫೈನಲ್ ಡಿಸಿಷನ್ ಏನಾಗುತ್ತೆ ಅನ್ನೋದು ನಾವು ನೆಕ್ಸ್ಟ್ ಪಾಠದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎಸ್, ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ ಪರ್ಹ್ಯಾಪ್ಸ್ ಬಿ ಗಾಟ್ ಟು ಡೂ ಇಟ್ ಇನ್ ಅ ರಫ್ ಆ್ಯಂಡ್ ಹೋಮ್ಲಿ ಪ್ಯಾಷನ್? ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ವಾಸ್ ಆಸ್ಕ್ಡ್, ಕಾಂಟ್ ಯು ಫೈಂಡ್ ಅಸ್ ಅ ಸೋಲ್ಜರ್ who would cut the man's head off? In a war, they don't mind killing of people. In fact, that is what they are trained for. So the general talked it over with the soldiers to see whether one of them would not undertake the job. But none of the soldiers would do it. No, they said, we don't know how to do it. It is not a things we had been taught. ಸೊ ಏನು ಹೇಳ್ತಾರ, ಅಲ್ಲಿದ್ದಂತಹ ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಅಲ್ಲಿರುವಂತಹ ಒಬ್ಬ ಕಮಿಟಿ ಮೆಂಬರ್ ಹೇಳ್ತಾನ, ಒಂದು ಸಜೆಷನ್ ಕೊಡ್ತಾನೆ, ಏನಂತ, ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ ಪರ್ ಹ್ಯಾಪ್ಸ್ ಬಿ ಗಾಟ್ ಟು ಡೂ ಇನ್ ಅ ರಫ್ ಆ್ಯಂಡ್ ಹೋಮ್ಲಿ ಪ್ಯಾಷನ್. ಯಾಕೆ ನಮ್ಮಲ್ಲಿರುವಂಥ ಒಬ್ಬ ಸೋಲ್ಜರನ್ನು ತೆಗೆದುಕೊಂಡು ಆ ಸೋಲ್ಜರ್ ಕಡೆಯಿಂದ ಆ ಒಬ್ಬ ಏನು ಕ್ರಿಮಿನಲ್ನ ಹೆಡ್ ಕಟಪ್ಪನ್ನು ಒಂದು ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್ ಒಳಗೆ ಮಾಡಬಹುದು ಸೊ ಅಂತ ಹೇಳಿದಾಗ, ಸೊ ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ವಾಸ್ ಆಸ್ಕ್ಡ್. ಸೊ ಅವಾಗ ಆ ರಾಜ ಏನು ಮಾಡ್ತಾನೆ, ಆ ಜನರಲ್ಸ್ ಅಂದ್ರೆ ಏನಪ್ಪ, ಆರ್ಮಿ ಹೆಡ್, ಆರ್ಮಿಯ ಪ್ರಮುಖ ವ್ಯಕ್ತಿಯನ್ನು ಮುಖ್ಯಸ್ಥನನ್ನು ಕರಿತಾನೆ. ಅವಾಗ ಕೇಳ್ತಾನೆ, ಏನಂತ ರಾಜ ಎಲ್ಲಿ ಕೇಳ್ತಾರೆ, ಏನಂತ, ಕಾಂಟ್ ಯು ಫೈಂಡ್ ಅಸ್ ಅ ಸೋಲ್ಜರ್ ಹೂ ಕುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್. ಸೊ ಏನು ಮಾಡ್ಬೋದು ನೋಡ್ರಿ, ನಮಗೋಸ್ಕರ ಒಬ್ಬ ಸೋಲ್ಜರ್ನ ಫೈಂಡ್ ಔಟ್ ಮಾಡ್ಕೊಬೇಡ್ರಿ. ಆ ಸೋಲ್ಜರ್ ಏನು ಮಾಡಬೇಕು, ಅವನು ಆ ಮನುಷ್ಯನ, ಆ ಕ್ರಿಮಿನಲ್ನ ಹೆಡ್ ಕಟ್ ಆಫ್ ಮಾಡಬೇಕು, ತಲೆಯನ್ನು ತೆಗಿಬೇಕು ಅಥವಾ ಶಿರಛೇದನವನ್ನು ಮಾಡಬೇಕು ಅಂತ ಹೇಳ್ತಾರ. ಮತ್ತು ಮುಂದುವರೆ ಹೇಳ್ತಾರ, ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್. ನಮಗೆಲ್ಲ ಗೊತ್ತು, ಯುದ್ಧದೊಳಗೆ ಅವನು ಏನು ಮಾಡ್ತಿರ್ತಾರೆ, ಅವರು ಆ ಜನರನ್ನು ಕೊಲೆ ಮಾಡಲಿಕ್ಕೆ ಅಥವಾ ಅವರ ಶಿರವನ್ನು ಛೇದನ ಮಾಡಲಿಕ್ಕೆ ಯಾವುದೇ ವಿಚಾರ ಮಾಡ್ತಾ ಇರಲಿಲ್ಲ. ಸೊ ದೇ ಆಲ್ವೇಸ್ ರೆಡಿ ಟು ಫೈಟ್, ದೇ ಆಲ್ವೇಸ್ ರೆಡಿ ಟು ಕಟ್ ದಿ ಎನಿಮೀಸ್ ಹೆಡ್. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ ಅವರು ಅವಾಗ, ಇನ್ ಫ್ಯಾಕ್ಟ್ ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ ಫಾರ್. ಸೊ ಅದೇ ಹೇಳ್ತಾನೆ, ಅವ್ರು ಏನು ಮಾಡ್ತಾರೆ, ಮುಂದೆ ಹೇಳ್ತಾರೆ, ಏನು ಆ ಯುದ್ಧದೊಳಗೆ ಏನು ಶಿರವನ್ನು ಛೇದನ ಮಾಡೋದಾಗಿರ್ಬೋದು, ಅವರಿಗೆಲ್ಲ ನಾವೇನು ಮಾಡಿರ್ತೀವಿ, ಸೈನ್ಯದೊಳಗೆ ಟ್ರೈನಿಂಗ್ ಕೊಟ್ಟಿರ್ತೀವಲ್ಲ. ಸೊ ಅಂಥ ಸೈನಿಕರನ್ನು ನೀವೇನು ಮಾಡ್ಕೊಂಬರ್ರಿ, ಕರೆದುಕೊಂಡು ಬರ್ರಿ. ಆ ಸೈನಿಕನಿಂದ ನಾವೇನು ಮಾಡ್ಬೋಣ, ಈ ಕ್ರಿಮಿನಲ್ನ ಹೆಡ್ ಕಟ್ ಆಫ್ ಮಾಡೋಣ ಅಥವಾ ಈ ಕ್ರಿಮಿನಲ್ನ ಶಿರಛೇದನವನ್ನು ಮಾಡಿಸ್ಬಿಡೋಣ ಅಂತ ಯಾರಿಗೆ, ಜನರಲ್ಗೆ ಅಲ್ಲಿರುವಂಥ ಕಮಿಟಿ ಮೆಂಬರ್ ಹೇಳ್ತಾರ. ಸೊ ದ ಜನರಲ್ ಟಾಕ್ಡ್ ಇಟ್ over with the soldier to see whether one of them would not undertake the job. ಸೊ ಅವಾಗ ಏನಾಗ್ತೈತಿ, ಜನರಲ್ ಅವರ ಒಂದು ಮಾತನ್ನು ಕೇಳ್ಕೊಂಡು ಸೋಲ್ಜರ್ ಹಸ್ತ ಹೋಗಿ ಏನು ಕೇಳ್ತಾನ, ಈ ಯಾರಾದರೂ ಒಬ್ಬ ಏನು ಸೈನಿಕರು ಬಂದು ಏನು ಮಾಡಬೇಕು, ಆ ಕ್ರಿಮಿನಲ್ನ ಹೆಡ್ ಕಟ್ ಆಫ್ ಮಾಡ್ರಿ ಅಂತ ಹೇಳಿದಾಗ, ಬಟ್ ನೋ ಒನ್ ಕುಡ್ ಕಮ್ ಇನ್ ಫ್ರಂಟ್ ಟು ಅಂಡರ್ಟೇಕ್ ದಿ ಜಾಬ್. ಸೊ ಯಾರೂ ಕೂಡ ಆ ಒಂದು ಕೆಲಸ ಮಾಡಲಿಕ್ಕೆ, ಆ ಒಂದು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬರಲ್ಲ. ಯಾಕೆ, ಬಟ್ ನನ್ ಆಫ್ ದಿ ಸೋಲ್ಜರ್ಸ್ ವುಡ್ ಡೂ ಇಟ್. ಸೊ ಅವೆಲ್ಲ ಯಾವೊಬ್ಬ ಸೋಲ್ಜರ್ಸ್ಗೂ ಕೂಡ, ಯಾವೊಬ್ಬ ಸೈನಿಕರಿಗೂ ಕೂಡ ಅಲ್ಲಿಂದ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಒಂದು ಮುಂದುವರೆದು ಹೇಳ್ತಾನ, ಅವ್ರು ಹೇಳ್ತಾರ, ನೋ ದೇ ಸೇಡ್, ಅವರೆಲ್ಲ ಹೇಳ್ತಾರ, ನೋ ನಮಗೆ ಕೊಲೆ ಮಾಡ್ಲಿಕ್ಕೆ ಆಗೋಲ್ಲ, ನಮ್ಮ ಶಿರಛೇದನವನ್ನು ಮಾಡಲಿಕ್ಕೆ ಆಗಲ್ಲ. ವಿ ಡೋಂಟ್ ನೋ ಹೌ ಟು ಡೂ ಇಟ್. ಮುಂದುವರೆದು ಹೇಳ್ತಾರೆ ಅವ್ರ ಸೈನಿಕರು, ವಿ ಡೋಂಟ್ ನೋ ಹೌ ಟು ಡೂ ಇಟ್, ನಮಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ಶಿರವನ್ನು ಛೇದನ ಮಾಡ್ಬೇಕಂತ ನಮಗೆ ಗೊತ್ತಿಲ್ಲ ಅಂತಾರ. ಇಟ್ ಇಸ್ ನಾಟ್ ಅ ಥಿಂಗ್ಸ್ ವಿ ಹ್ಯಾವ್ ಬೀನ್ ಥಾಟ್. ಏನೋ ಇಟ್ ಇಸ್ ನಾಟ್ ಅ ಥಿಂಗ್ಸ್ ವಿ ಹ್ಯಾವ್ ಬೀನ್ ಥಾಟ್. ಸೊ ನೀವೇನಪ್ಪ, ನಾವು ಇಂಥ ಒಂದು ಏನು ಶಿರಛೇದನ ಮಾಡುವುದನ್ನು ನಾವೆಲ್ಲಿಯೂ ಯಾವ ಒಂದು ಟ್ರೈನಿಂಗ್ನಲ್ಲಿ, ಯಾವ ಒಂದು ಯುದ್ಧದ ಟ್ರೈನಿಂಗ್ನಲ್ಲಿ ಕೂಡ ನಾವು ಕಲ್ತಿಲ್ಲ ಅಂತ ಸೈನಿಕರು ಏನು ಮಾಡ್ತಾರ, ಒಪ್ಕೊಳ್ಳಲ್ಲ. ಸೊ ಆಲ್ ದ ಸೋಲ್ಜರ್ಸ್ ಡಿಡ್ ನಾಟ್ ಅಗ್ರಿ ಟು ಕಟ್ ಅ ಕ್ರಿಮಿನಲ್ಸ್ ಹೆಡ್. ಸೊ ಅವ್ರು ಯಾರೂ ಕೂಡ ಆ ಕ್ರಿಮಿನಲ್ನ ಹೆಡ್ ಕಟ್ ಆಫ್ ಮಾಡಲಿಕ್ಕೆ
ಒಪ್ಕೊಳ್ಳಲ್ಲ. ಸೊ ಮುಂದೆ ಮತ್ತೇನು ಸಮಸ್ಯೆಗೆ ಏನಾಗ್ತೈತೆ ಅಂದ್ರೆ, ವಾಟ್ ವಾಸ್ ಟು ಬಿ ಡನ್? ಅಗೈನ್ ದ ಮಿನಿಸ್ಟರ್ ಕನ್ಸಿಡರ್ಡ್ ಅಂಡ್ ರೀಕನ್ಸಿಡರ್. ದೇ ಅಸೆಂಬಲ್ಡ್ ಅ ಕಮಿಷನ್ and a committee and a subcommittee, and at last they decided that the best thing could be to alter the death sentence to one of imprisonment for life. This would enable the king to show his mercy and it would come cheaper. ಸೊ ಏನಾಗ್ತೈತಿ, ಮತ್ತೆ ಯಾವಾಗ ಆ ಸೈನಿಕರು ಒಪ್ಕೊಳ್ಳಲ್ಲ, ಏನಂತ ಒಪ್ಕೊಳ್ಳಲ್ಲ, ನಾವು ತಲೆನ ಏನೋ ಆ ಒಂದು ಏನೋ ವೈರಿ ಏನೋ ಯಾರು ಆ ಕ್ರಿಮಿನಲ್ನ ತಲೆಯನ್ನ ಕತ್ತರಿಸಲಿಕ್ಕೆ ನಾವು ಒಪ್ಕೊಳ್ಳೋದಾಗದಾಗ, ಸೊ ಏನ್ ಮಾಡ್ಬೇಕು ಅಂತ ಆ ಮಿನಿಸ್ಟರ್ಸ್ಗಳು ಮತ್ತೆ ಏನ್ ಮಾಡ್ತಾರೆ, ಅವರು ಅಸೆಂಬಲ್ ಆಗ್ತಾರೆ. ಅವರೇ ಮತ್ತೆ ವಿಚಾರ ಮಾಡ್ತಾರೆ, ವಾಟ್ ವಾಸ್ ಟು ಬಿ ಡನ್? ಹಾಗಾದ್ರೆ ಏನ್ ಮಾಡ್ಬೇಕು ಅಂದಾಗ, ಅಗೇನ್ ದ ಮಿನಿಸ್ಟರ್ ಕನ್ಸಿಡರ್ಡ್ ಅಂಡ್ ರೀಕನ್ಸಿಡರ್. ಮತ್ತೆ ಆ ಮಿನಿಸ್ಟರ್ಸ್ಗಳೆಲ್ಲ ಕನ್ಸಿಡರ್ ಅಂದ್ರೆ ಮತ್ತೆ ಅದು ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಮತ್ತೆ ಅದನ್ನ ಏನು 2-3 ಬಾರಿ ಪರಿಶೀಲನೆ ಮಾಡಿದ ನಂತರ ದ ಅಸೆಂಬಲ್ಡ್ ಕಮಿಷನ್ ಅಂಡ್ ಕಮಿಟಿ, ಅದಕ್ಕೋಸ್ಕರ ಮತ್ತೇನ್ ಮಾಡ್ತಾರ, ಅವರು ವಿಚಾರವನ್ನು ಇನ್ನೂ ಒಂದು ಆಳವಾಗಿ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ಳೋಕೋಸ್ಕರ ಕಮಿಟಿಯನ್ನ ನೇಮಿಸ್ತಾರೆ. ಅದ್ರ ಜೊತೆಗೇನೆ ಸಬ್ ಕಮಿಟಿಯನ್ನ ನೇಮಿಸ್ತಾರೆ. ಅಟ್ ಲಾಸ್ಟ್ ದೇ ಡಿಸೈಡೆಡ್ ದಟ್ ದ ಬೆಸ್ಟ್ ಥಿಂಗ್ ವುಡ್ ಬಿ to alter the death sentence to one of imprisonment for a life. ಸೊ ಏನ್ ಮಾಡ್ತಾರ ಅವರು, ಎಲ್ಲ ಕಮಿಟಿ ಮತ್ತು ಸಬ್ ಕಮಿಟಿ ಎಲ್ಲ ಕಮಿಟಿ ಮೆಂಬರ್ಸ್ಗಳು ಕೂಡಿ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರ. ಆ ಏನಪ್ಪಾ ಫೈನಲ್ ಡಿಸಿಷನ್ ಅಪ್ಪ ಅಂತಂದ್ರೆ, the thing that would be to alter the death sentence to one of imprisonment for a ಲೈಫ್. ಸೊ ಆ ಡೆತ್ ಸೆಂಟೆನ್ಸ್ ಅನ್ನ ಟು ಅಲ್ಟರ್ ಅಂದ್ರೆ ಚೇಂಜ್ ಮಾಡೋದು. ಸೊ ಡೆತ್ ಸೆಂಟೆನ್ಸ್ ಏನ್ ಮಾಡಬೇಕು, ಟು ಅಲ್ಟರ್ ದಿ ಇಂಪ್ರಿಸನ್ಮೆಂಟ್ ಫಾರ್ ಅ ಲೈಫ್. ಸೊ ಇವಾಗ ಏನ್ ಮಾಡಿದಾರೆ, ಆಲ್ರೆಡಿ ರಾಜ ಏನ್ ಕೊಟ್ಟಿದ್ದಾನೆ ಅವನಿಗೆ, ಡೆತ್ ಸೆಂಟೆನ್ಸ್ ಅಂತ, ಅವನಿಗೆ ಹೆಡ್ ಕಟ್ ಆಫ್ ಮಾಡ್ಬೇಕಂತ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಸೊ ಆ ಡೆತ್ ಸೆಂಟೆನ್ಸ್ ಅನ್ನ, ಆ ಡೆತ್ ಸೆಂಟೆನ್ಸ್ ಇಸ್ ಟು ಎಕ್ಸ್ಪೆನ್ಸಿವ್. ದಟ್ ಈಸ್ ವೈ ದೇ ಚೇಂಜ್ಡ್, ದೇ ಅಲ್ಟರ್ಡ್ ಅ ಡೆತ್ ಸೆಂಟೆನ್ಸ್ ಟು ದ ಇಂಪ್ರಿಸನ್ಮೆಂಟ್ ಫಾರ್ ಅ ಲೈಫ್. ಸೊ ಅವ್ರೇನ್ ಮಾಡ್ತಾರೆ, ಅದು ಎಕ್ಸ್ಪೆನ್ಸಿವ್ ಆದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಇಂಪ್ರಿಸನ್ಮೆಂಟ್ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನ ಯಾರಿಗೆ ಕೊಡ್ತಾರೆ, ಇಲ್ಲಿ ಆ ಒಬ್ಬ ಕ್ರಿಮಿನಲ್ಗೆ, ಆ ಒಬ್ಬ ಕೈದಿಗೆ ಕೊಡ್ತಾರೆ. ಅಂಡ್ ದೇ ವುಡ್ ಎನೇಬಲ್ ದ ಕಿಂಗ್ ಟು ಶೋ ಹಿಸ್ ಮರ್ಸಿ. ಸೊ ಇದರಿಂದ ಏನಾಗುತ್ತೆ, ಒಂದು ಬೆನಿಫಿಟ್ ಸಿಗುತ್ತೆ ರಾಜನಿಗೆ. ಏನಪ್ಪಾ ಬೆನಿಫಿಟ್ ಅಪ್ಪ ಅಂದ್ರೆ, ಅದು ಅವನ ಮೇಲೆ ಒಂದು ಮರ್ಸಿ ಕರುಣೆಯನ್ನು ತೋರಿಸ್ದ ಆಗುತ್ತೆ. ಮತ್ತು ಜನರು ಕೂಡ ಏನಪ್ಪ, ರಾಜ ಎಷ್ಟು ಒಳ್ಳೆಯನಿದ್ದಾನೆ ಅಂತ ಜನರ ಮೇಲೇನೂ ಕೂಡ ಒಂದು ಒಳ್ಳೆಯ ಪ್ರಭಾವ ಬರುತ್ತೆ ಇವನು ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅವರು, ಅದನ್ನ ಆ ಒಂದು ಏನು ಇಂಪ್ರಿಸನ್ಮೆಂಟ್ ಅನ್ನ ಆ ಒಬ್ಬ ಕ್ರಿಮಿನಲ್ ಮೇಲೆ ಅಪ್ಲೈ ಮಾಡ್ತಾರೆ. ಆ್ಯಂಡ್ ಇಟ್ ವುಡ್ ಕಮ್ ಚೀಪರ್. ಅದ್ರ ಜೊತೆಗೆ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಇಟ್ ವುಡ್ ಕಮ್ ಚೀಪರ್. ಕಡಿಮೆ ಬೆಲೆಯಲ್ಲಿ ಅವನನ್ನು ನಾವೇನು ಮಾಡಬಹುದು, ಶಿಕ್ಷೆಯನ್ನು ನೀಡಬಹುದು ಅಂತ ಏನು ಮಾಡ್ತಾರೆ, ಆ ಡೆತ್ ಸೆಂಟೆನ್ಸನ್ನು ಅಲ್ಟರ್ನೇಟಿವ್ ಮಾಡಿ, ಚೇಂಜ್ ಮಾಡಿ ಏನು ಮಾಡ್ತಾರೆ, ಅವನಿಗೆ ಇಂಪ್ರಿಸನ್ಮೆಂಟನ್ನು ಒಂದು ಏನು ವರ್ಡಿಕ್ಟನ್ನು ಕೊಡ್ತಾರೆ. ಆ ವರ್ಡಿಕ್ಟನ್ನು ಆ ಒಂದು ತೀರ್ಪು ಕೊಟ್ಟಾಗ, ಆ ತೀರ್ಪು ಕೊಟ್ಟು ಏನಾಗ್ತೈತೆ ಅಂದರೆ, ದ ಕಿಂಗ್ ಅಗ್ರೀಡ್ ಟು ದಿಸ್ and so the matter was arranged. The only itch now was that there was no suitable prison for the man sentenced for a life. There was a small lockup where people sometimes keep temporarily, but there was no strong prison fit for a permanent use. However, they managed to find a place that would do, and they put the young fellow there and placed a guard over him. ಸೊ ಏನಾಗ್ತೈತಿ, ಯಾವಾಗ ಆ ಕಮಿಟಿ ಮೆಂಬರ್ಸ್ಗಳು ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರ, ಏನಂತ, ಟು ಚೇಂಜ್ ಆರ್ ಟು ಅಲ್ಟರ್ ದಿ ಡೆತ್ ಸೆಂಟೆನ್ಸ್ ಟು ದಿ ಇಂಪ್ರಿಸನ್ಮೆಂಟ್. ಸೊ ಡೆತ್ ಸೆಂಟೆನ್ಸ್ ಅನ್ನ ಇಂಪ್ರಿಸನ್ಮೆಂಟ್ ಆಗಿ ಬದಲಾವಣೆ ಮಾಡಿದಾಗ ಆ ಒಂದು ವಿಷಯವನ್ನು ಆ ಒಂದು ಪ್ರಸ್ತಾಪವನ್ನ ರಾಜ ಏನ್ ಮಾಡ್ತಾನೆ, ಒಪ್ಕೋತಾನೆ. ದ ಕಿಂಗ್ ಅಗ್ರಿ ಟು ದಿಸ್. ಆ ರಾಜ ಒಪ್ಕೋತಾನೆ. ಒಪ್ಕೊಂಡ ಮೇಲೆ ಏನಾಗ್ತದೆ ನೋಡು, ಅಂಡ್ ಸೊ ದ ಮ್ಯಾಟರ್ ವಾಸ್ ಅರೇಂಜ್ಡ್. ಆ ಮ್ಯಾಟರ್ ಏನಾಗುತ್ತೆ, ಸೆಟಲ್ ಆಗುತ್ತೆ. ದ ಓನ್ಲಿ ಇಚ್ ನಾವ್ ವಾಸ್ ದಟ್ ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಫಾರ್ ಅ ಮ್ಯಾನ್ ಸೆಂಟೆನ್ಸ್ ಫಾರ್ ಅ ಲೈಫ್. ಸೊ ಏನಾಗ್ತೈತಿ, ಮತ್ತೆ ಇಲ್ಲಿ ಏನಾಗ್ತೈತಿ, ಒಂದು ರಿಯಲ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಪ್ಪಾ ಇಚ್ ಅಂದ್ರೆ ಸಮಸ್ಯೆ. ಇಲ್ಲೊಂದು ಮತ್ತೊಂದು ಸಮಸ್ಯೆಯನ್ನ ಪ್ರಾರಂಭ ಆಗುತ್ತೆ. ಅದೇನು ಸಮಸ್ಯೆಪ್ಪ ಅಂದ್ರೆ, ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಫಾರ್ ಅ ಮ್ಯಾನ್ಸ್ ಸೆಂಟೆನ್ಸ್ ಫಾರ್ ಅ ಲೈಫ್. ಸೊ ಕರೆಕ್ಟ್ ಆದಂತಹ, ಪ್ರಾಪರ್ ಆದಂತಹ ಪ್ರಿಸನ್, ಸೂಟೇಬಲ್ ಪ್ರಿಸನ್ ಅಂದ್ರೆ, ಪ್ರಿಸನ್ ಅಂದ್ರೆ ಏನಪ್ಪಾ, ಒಂದು ಜೈಲು.
ಏನು ಕರೆಕ್ಟ್ ಆದಂತಹ ಒಂದು ಏನು ಜೈಲು ಆ ಒಂದು ಕಿಂಗ್ಡಮ್ನಲ್ಲಿ ಇದ್ದಿದ್ದಾರೆ. ಯಾಕಪ್ಪ ಅಂದರೆ ಆ ಒಂದು ಕಿಂಗ್ಡಮ್ನಲ್ಲಿ ಆಲ್ ದ ಪೀಪಲ್ ಆರ್ ಲಿವ್ಡ್ ಪೀಸ್ಫುಲಿ. ಸೊ ಆಲ್ಸೋ ದಟ್ ವಾಸ್ ಅ ಫಸ್ಟ್ ಕ್ರೈಮ್ ಕಮಿಟೆಡ್ ಬೈ ದಟ್ ಪರ್ಸನ್. ಆ ಒಂದು ಕ್ರೈಮ್ ಏನಪ್ಪ, ಆ ಒಂದು ಇಡೀ ಒಂದು ಕಿಂಗ್ಡಮ್ನಲ್ಲಿನೇ ಮೊದಲ ಕ್ರೈಮ್ ಆಗಿತ್ತು. ಸೊ ಅದಕ್ಕಿಂತ ಮೊದಲು ಏನು ಮಾಡಿದ್ರು, ಜನರು ಆನಂದವಾಗಿ ಶಾಂತಿಯುತವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಸೊ ಹಾಗಾಗಿ ಆ ಜೈಲಿನಲ್ಲಿ ಇಟ್ಕೊಳ್ಳಿಕ್ಕೆ ಕೈದಿಗಳನ್ನಾಗಿರ್ಬೋದು, ಯಾರನ್ನು ಇಟ್ಕೊಳ್ಳಿಕ್ಕೆ ಅನ್ನಲಿಕ್ಕೆ ಒಂದು ಜೈಲಿನ ಅವಶ್ಯಕತೆ ಅವರಿಗೆ ಇದ್ದಿದ್ದಿಲ್ಲ. ಸೊ ಏನಾಗ್ತೈತೆ ನೋಡಿಲೆ, ದೇರ್ ವಾಸ್ ಅ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪ್ರರ್ಲಿ. ಸೊ ಏನಾಗ್ತೈತಿ, ಒಂದು ಲಾಕಪ್ ಇತ್ತು ಅಲ್ಲಿ. ಲಾಕಪ್ ಅಂದರೆ ಒಂದು ಸಣ್ಣದಾದಂಥ ಜೈಲಿತ್ತು. ಅಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ವೇರ್ ಪೀಪಲ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪ್ರರ್ಲಿ. ಆದರೆ ಟೆಂಪ್ರರ್ಲಿ ಅಂದರೆ ಏನು, ಕೆಲವು ಸಮಯಗಳ ಮಾತ್ರ ಅವ್ರೇನು ಮಾಡ್ತಾ ಇರ್ತಾರೆ, ಆ ಜನರನ್ನು ಒಂದಿನನೋ 2 ದಿನ ಯಾರಾದರೂ ತಪ್ಪು ಮಾಡಿದರೆ ಆ ಕ್ರಿಮಿನಲ್ಸ್ಗಳಿಗೆ ಏನು ಮಾಡ್ತಾ ಇದ್ರು, ಅವರು ಏನೋ 1 ದಿನ 2 ದಿನ ಈ ರೀತಿ ಇಟ್ಟು ಆಮೇಲೆ ಏನು ಮಾಡ್ತಾಯಿದ್ರು, ವಾಪಸ್ ಅವ್ರನ್ನ ರಿಲೀಸ್ ಮಾಡ್ತಾಯಿದ್ರು. ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್ ಅ ಪರ್ಮನೆಂಟ್ ಯೂಸ್. ಆದರೆ ಇವನಿಗೆ ಏನು ಕೊಟ್ಟಿದ್ದಾರೆ, ಕ್ರಿಮಿನಲ್ಗೆ ಏನು ಇಂಪ್ರಿಸನ್ಮೆಂಟ್ ಫಾರ್ ಅ ಲೈಫ್, ಅಂದರೆ ಅವನ ಜೀವ ಇರುವವರೆಗೂ ಕೂಡ ಅವನು ಜೈಲಿನಲ್ಲಿ ಇರಬೇಕು. ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರಲ್ಲ, ಸೊ ಆ ಜೀವಾವಧಿ ಶಿಕ್ಷೆ ಏನು ಮಾಡಬೇಕು, ಸೊ ಆ ಕರೆಕ್ಟ್ ಆದಂಥ, ಪ್ರಾಪರ್ ಆದಂಥ ಮತ್ತು ಸ್ಟ್ರಾಂಗ್ ಆದಂತಹ ಒಂದು ಪ್ರಿಸನ್ ಬೇಕಾಗಿರ್ತದೆ. ಸೊ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಆ ಒಂದು ಸ್ಟ್ರಾಂಗ್ ಆ್ಯಂಡ್ ಪ್ರಿಸನ್ ರೂಮನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹವೆವರ್ ದೇ ಮ್ಯಾನೇಜ್ ಟು ಫೈಂಡ್ ಅ ಪ್ಲೇಸ್ ದಟ್ ವುಡ್ ಡೂ. ಸೊ ಏನು ಮಾಡ್ತಾರೆ, ಹವೆವರ್ ಹಾಗೋ ಹೀಗೋ ಮಾಡಿ ಏನು ಮಾಡ್ತಾರೆ ಅವರು, ದೇ ಮ್ಯಾನೇಜ್ ಟು ಫೈಂಡ್ ಅ ಪ್ಲೇಸಸ್ ದ್ಯಾಟ್ ವುಡ್ ಡೂ. ಸೊ ಯಾವುದೋ ಒಂದು ಪ್ಲೇಸನ್ನು ಒಂದು ಮ್ಯಾನೇಜ್ ಮಾಡಿ ಅಲ್ಲಿ ಏನು ಮಾಡ್ತಾರೆ, ಒಂದು ಸಣ್ಣದಾದಂಥ ಪ್ರಿಸನನ್ನು ಅವರು ಒಂದು ಬಿಲ್ಡ್ ಮಾಡಿ ಕಟ್ಟಿ ಏನು ಮಾಡ್ತಾರೆ, ಆ ಒಂದು ಪ್ರಿಸನ್ನಲ್ಲಿ ಈ ಕ್ರಿಮಿನಲ್ನನ್ನು ಇಡ್ತಾರೆ. ದೇ ಪುಟ್ಸ್ ದ ಯಂಗ್ ಫೆಲೋ ದೇರ್ ಆ್ಯಂಡ್ ಪ್ಲೇಸ್ ದ ಗಾಡ್ ಓವರ್ ಹಿಮ್. ಸೊ ಏನು ಮಾಡ್ತಾರೆ, ಆ ಒಂದು ಸಣ್ಣದಾದಂಥ ಜೈಲಿನಲ್ಲಿ ಏನು ಮಾಡ್ತಾರೆ, ಈ ಒಬ್ಬ ಕ್ರಿಮಿನಲ್ನನ್ನು ಆ ಜೈಲಿನಲ್ಲಿ ಹಾಕ್ತಾರೆ. ಆ್ಯಂಡ್ ಅವನನ್ನು ಕಾಯಲಿಕ್ಕೆ ಒಬ್ಬ ಗಾರ್ಡನ್ನು ಏನು ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡನ್ನು ಅರೇಂಜ್ ಮಾಡ್ತಾರೆ. ಸೊ ಮುಂದೆ ಏನಾಗ್ತದೆ ನೋಡ್ರಿ ಅಂದರೆ ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಆ್ಯಂಡ್ ಆಲ್ಸೋ ಟು ಫೆಚ್ ಈಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ದ ಪ್ರಿಸನರ್ remained there months after months till a year had passed. But when a year had passed, the kinglet, looking over the account of his income and an expenditure one day, noticed a new items of expenditure. So ಏನಾಗ್ತದೆ ಅಲ್ಲಿ ಅಂದರೆ, ಕ್ರಿಮಿನಲ್ನ ನೋಡ್ಕೊಳ್ಳಿಕ್ಕೆ ಗಾರ್ಡನ್ನ ಏನು ನೇಮಕ ಮಾಡಿರ್ತಾನೆ, ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್. ಸೊ ಅವನೇನು ಮಾಡ್ತಾನೆ, ಅವನನ್ನು ಕಾಯಲಿಕ್ಕೆ ಗಾರ್ಡ್ ಏನು ಮಾಡ್ತಾನೆ, ನೋಡ್ತಾ ಏನೋ ಅವನನ್ನು ಏನು ಕಾಯ್ತಾ ಇರ್ತಾನೆ. ಆ್ಯಂಡ್ ಆಲ್ಸೋ ಫೆಚ್ ಹಿಸ್ ಫುಡ್ ಫ್ರಮ್ ಅ ಪ್ಯಾಲೇಸ್ ಕಿಚನ್. ಸೊ ಗಾರ್ಡ್ ಏನು ಮಾಡ್ತಾ ಇರ್ತಾನೆ, ಅವನಿಗೆ ಬೇಕಾದಂತಹ ಊಟವನ್ನು, ಆ ಕ್ರಿಮಿನಲ್ಗೆ ಬೇಕಾದಂಥ ಊಟವನ್ನು ಎಲ್ಲಿಂದ ತರ್ತಾ ಇರ್ತಾನೆ, ಪ್ಯಾಲೇಸ್ ಕಿಚನಿಂದ. ಸೊ ಇಂಪಾರ್ಟೆಂಟ್ ಇದು ಪ್ಯಾಲೇಸ್ ಕಿಚನ್, ಒಂದು ಮಾಸ್ಗೆ ಕೇಳ್ಬೋದು. ಸೊ ಪ್ಯಾಲೇಸ್ ಕಿಚನಿಂದ ಏನು ಮಾಡ್ತಿರ್ತಾರೆ, ಫುಡ್ಡನ್ನು ತಂದು ಕೊಡ್ತಾ ಇರ್ತಾರೆ. ದ ಪ್ರಿಸನರ್ ರಿಮೈನ್ಡ್ 3 months ಆಫ್ಟರ್ ಅ ಮಂತ್ಸ್ ಟಿಲ್ ಅ ಇಯರ್ ಹ್ಯಾಡ್ ಪಾಸ್ಡ್. ಹೀಗೆ ಅವನೇನಾಗ್ತೈತಿ, 1 ತಿಂಗಳ 2 ತಿಂಗಳು 3 ತಿಂಗಳ ನಂತರ 1 ವರ್ಷ ಏನಾಗ್ತೈತಿ, ಆ ಕ್ರಿಮಿನಲ್ ಆ ಜೈಲಿನಲ್ಲಿ ಏನು ಮಾಡ್ತಾನೆ, 1 ವರ್ಷ ಕಳೀತಾನೆ. ಅದಾದ ನಂತರ ಏನಾಗ್ತದೆ ನೋಡು, ಬಟ್ ವೆನ್ ಅ ಇಯರ್ ಹ್ಯಾಡ್ ಪಾಸ್ಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಅ ಇಯರ್, 1 ವರ್ಷದ ನಂತರ ದ ಕಿಂಗ್ಲೆಟ್, ರಾಜ ಏನು ಮಾಡ್ತಾನೆ, ಲುಕಿಂಗ್ ಓವರ್ ದಿ ಅಕೌಂಟ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒನ್ ಡೇ. ಒಂದಿನ ಏನು ಮಾಡ್ತಾನೆ, ಆ ರಾಜ 1 ವರ್ಷದ ಆದಾಯ, ಎಕ್ಸ್ಪೆಂಡಿಚರ್ ಮತ್ತು ಖರ್ಚು, ಒಂದು ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ಎಷ್ಟಾಗಿದೆ, ಏನು ಮತ್ತು ಇನ್ಕಮ್ ಎಷ್ಟು ಬಂದಿದೆ, ಅದನ್ನೆಲ್ಲ ಅವನು ವಿಚಾರ ಮಾಡ್ತಾರುವಂಥ ಸಂದರ್ಭದೊಳಗೆ ನೋಟಿಸ್ ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಸೊ ಎಕ್ಸ್ಪೆಂಡಿಚರ್ ಅಂದ್ರೆ ಏನಪ್ಪ, ಖರ್ಚು, ಒಂದು ಹೊಸದಾದಂಥ ಖರ್ಚನ್ನು ಅವನು ನೋಟಿಸ್ ಮಾಡ್ತಾನೆ. ಅದೇನಪ್ಪ ಎಕ್ಸ್ಪೆಂಡಿಚರ್ ಅಂತಂತಂದರೆ, this was for the keep of a criminal, nor was it a smaller item either. There was a special god and there was also man's food. It came to more than 1600 francs a year. And the worst of it was that fellow was still young and healthy and might live for 50 years when one came to reckon it up. The matter was serious. It would never do. So the king summoned his minister and said to
ಸೊ ಏನಾಗ್ತೈತಿಲ್ಲಪ್ಪ ಅಂದರೆ ಯಾವಾಗ ಆ ರಾಜ್ಯ ಆ ಒಂದು ಎಕ್ಸ್ಪೆಂಡಿಚರನ್ನು ಇಯರ್ಲಿ ಎಕ್ಸ್ಪೆಂಡಿಚರನ್ನು ನೋಡ್ತಾ ಇರುವಂಥ ಸಂದರ್ಭದೊಳಗೆ ಈ ಒಂದು ಹೊಸ ಎಕ್ಸ್ಪೆಂಡಿಚರ್ ಯಾವುದು ಆ ಕ್ರಿಮಿನಲನ್ನು ನೋಡ್ಕೋಬೇಕಾದಂಥ ಹೊಸ ಎಕ್ಸ್ಪೆಂಡಿಚರನ್ನು ನೋಡ್ತಾನೆ. ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್. ಸೊ ಆ ಕ್ರಿಮಿನಲನ್ನು ಅವನಿಗೆ ಊಟ ಆಗಿರ್ಬೋದು ಮತ್ತು ಒಬ್ಬ ಗಾಡಿಗೆ ಕೊಡುವಂಥ ಸಂಬಳ ಆಗಿರ್ಬೋದು, ಅದೆಲ್ಲ ಟೋಟಲ್ ಕಾಸ್ಟ್ ಎಷ್ಟಾಗಿರ್ತೈತಿ. ನಾರ್ ವಾಸ್ ಇಟ್ಸ್ ಇಸ್ ದ ಸ್ಮಾಲರ್ ಐಟಮ್. ಆ ಕ್ರಿಮಿನಲ್ನನ್ನು ಸಾಕುವುದು ಅಷ್ಟು ಒಂದು ಸ್ಮಾಲರ್ ಐಟಮ್ ಆಗಿದ್ದಿಲ್ಲ. ಸೊ ದೇರ್ ವಾಸ್ ಅ ಸ್ಪೆಷಲ್ ಗಾಡ್. ಅವನನ್ನು ಕಾಯಲಿಕ್ಕೆ ಒಬ್ಬ ಸ್ಪೆಷಲ್ ಗಾಡ್ ಇರ್ತಾನೆ. ಆ್ಯಂಡ್ ದೇರ್ ವಾಸ್ ಆಲ್ಸೋ ಮ್ಯಾನ್ಸ್ ಫುಡ್. ಸೊ ಅದ್ರ ಜೊತೆಗೆ ಆ ಕ್ರಿಮಿನಲ್ಗೆ ಏನು ಮಾಡ್ಬೇಕಾಗ್ತಿತ್ತ, ಫುಡ್ ಅನ್ನು ಕೊಡ್ಬೇಕಾಗ್ತಿತ್ತು. ಇಟ್ ಕಮ್ ಟು ಮೋರ್ ದ್ಯಾನ್ 16 ಪ್ರಾನ್ಸಸ್ ಅ ಇಯರ್. ಸೊ ಏನಾಗ್ತೈತಪ್ಪ ಅಂದರೆ ಟೋಟಲ್ 6,000 ಪ್ರಾನ್ಸಸ್ಸು ಒಂದು ವರ್ಷಕ್ಕೆ ಖರ್ಚಾಗಿರ್ತೈತೆ. ಏನು ಖರ್ಚಾಗಿರ್ತೈತಪ್ಪ ಅಂದ್ರೆ ಆ ಒಬ್ಬ ಮನುಷ್ಯನಿಗೆ ಬೇಕಾದಂಥ ಫುಡ್ ಮತ್ತು ಆಸ್ ವೆಲ್ ಆಸ್ ಆ ಸ್ಯಾಲ್ರಿ ಆಫ್ ದ ಸ್ಪೆಷಲ್ ಗಾಡ್. ಸೊ ಇದೆಷ್ಟು ಟೋಟಲ್ ಕಾಸ್ಟ್ ಎಷ್ಟಾಗಿರ್ತೈತಪ್ಪ ಅಂದರೆ ಫರ್ ಇಯರ್ ಏನಪ್ಪ 1600 ಪ್ರಾನ್ಸಸ್ ಆಗಿರ್ತೈತಿ. ಒಂದು ವರ್ಷಕ್ಕೆ 600 ಪ್ರಾನ್ಸಸ್ ಆಗಿರ್ತೈತೆ. ಆ್ಯಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್ ದಟ್ ಫೆಲೋ ವಾಸ್ ಸ್ಟಿಲ್ ಯಂಗ್ ಆ್ಯಂಡ್ ಹೆಲ್ದಿ. ಸೊ ಇದಕ್ಕಿಂತ ಕೆಟ್ಟ ವಿಚಾರ ಏನಿರ್ತೈತಪ್ಪ ಅಂತಂದರೆ ದಟ್ ಫೆಲೋ ಸ್ಟಿಲ್ ಯಂಗ್ ಆ್ಯಂಡ್ ಹೆಲ್ದಿ. ಆ ಒಬ್ಬ ವ್ಯಕ್ತಿ ಏನಿರ್ತಾನೆ ಆ ಕ್ರಿಮಿನಲ್ಲು ಇವಾಗ ಇನ್ನೂ ಯಂಗ್ ಆ್ಯಂಡ್ ಹೆಲ್ದಿಯಾಗಿ ಚೆನ್ನಾಗಿ ಏನು ಹೆಲ್ದಿಯಾಗಿ ಅಲ್ಲೇ ಓಡಾಡ್ಕೋತಾ ಆ ಜೈಲಿನಲ್ಲಿ ಓಡಾಡ್ಕೋತಾನೆ ಇದ್ದಾನೆ. ಆ್ಯಂಡ್ ಮೈಟ್ ಲಿವ್ ಫಾರ್ 50 years. ಇನ್ನೂ ಏನಾಗ್ಬೋದು 50 ವರ್ಷದ ಮೇಲೆ ಅವನು ತನ್ನ ಜೀವ ಇನ್ನೂ ಬದುಕಬಹುದು. ಸೊ ವೆನ್ ಒನ್ ಕಮ್ ಟು ರಿಕಾನ್ ಇಟ್ ಅಪ್. ಸೊ ಇದನ್ನು ನೋಡಿದ ತಕ್ಷಣನೇ ಆ ರಾಜನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ರಿಕಾನ್ ಇಟ್ ಅಪ್ ಅಂದರೆ ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದ ಮ್ಯಾಟರ್ ವಾಸ್ ಸೀರಿಯಸ್. ಆ ವಿಷಯ ಏನಾಗ್ತೈತಿ, ಒಂದು ಸೀರಿಯಸ್ ಆದಂಥ ಮ್ಯಾಟರ್ ಆಗ್ತೈತಿ. ಇಟ್ ವುಡ್ ನೆವರ್ ಡೂ. ಸೊ ರಾಜ ಏನು ಮಾಡ್ತಾನೆ, ಇದು ಅಸಾಧ್ಯ ಇಲ್ಲ. ಯಾವ್ದು ಸಾಧ್ಯ ಇಲ್ಲ, ಈ ಒಂದು ಕ್ರಿಮಿನಲ್ಗೆ ಅವನಿಗೆ ಇಂಪ್ರಿಸನ್ಮೆಂಟ್ ಕೊಡ್ತಾ ಇದ್ವಲ್ಲ ಆ ಒಂದು ಎಕ್ಸ್ಪೆಂಡಿಚರ್ ಬಹಳ ಆಗ್ತದ, ಇದನ್ನು ಇಷ್ಟು ಖರ್ಚು ಬಹಳ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ದ ಕಿಂಗ್ ಸಮ್ಮನ್ಡ್ ಹಿಸ್ ಮಿನಿಸ್ಟರ್ ಆ್ಯಂಡ್ ಸೇ ಟು ದೆಮ್. ಸೊ ಅವಾಗ ಏನು ಮಾಡ್ತಾನೆ, ಮತ್ತೆ ಅಗೇನ್ ಅವನು ಏನು ಮಾಡ್ತಾನೆ, ಹಿ ಕಾಲ್ಡ್ ಅ ಮಿನಿಸ್ಟರ್. ಸಮ್ಮನ್ಡ್ ಅಂದರೆ ಅವ್ರು ಕರಿತಾನೆ, ಯಾರನ್ನ ಮಿನಿಸ್ಟರ್ಸ್ಗಳು ಕರಿತಾನೆ. ಕರೆದು ಅವ್ರಿಗೆ ಏನು ಹೇಳ್ತಾನೆ ನೋಡ್ರಲ್ಲ, you must find some cheaper way of dealing with this rascal. The present plan is too expensive. And the ministers met and considered and reconsidered till one of them said, gentlemen, in my opinion, we must dismiss the guard. But then rejoined another minister, the fellow will run away. Well, said the first speaker, let him run away and be hanged to him. So the reported the result of their deliberation to the kinglet, and he agreed with them. So ಏನಾಗ್ತದಲ್ಲೇ ಆ ರಾಜ ಹೇಳ್ತಾನ, ಮಿನಿಸ್ಟರ್ನ ಕರೆಸಿ ಏನು ಹೇಳ್ತಾನ, ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ನೋಡ್ರಿ, ಈ ರಾಸ್ಕಲ್ ಜೊತೆಗೆ ಕಡಿಮೆ ಬೆಲೆಯಲ್ಲಿನೇ ಇವನನ್ನ ಏನು ಮಾಡ್ಬೇಕು, ನಾವು ಸಾಕಬೇಕು ಅಂತ ಒಂದು ಐಡಿಯಾ ಅಥವಾ ಅಂಥ ಒಂದು ವಿಚಾರ ಇದ್ರೆ ಅವ್ನು ಹುಡ್ಕೊಂಡು ಬರ್ರಿ ಅಂದರೆ ಅದನ್ನ ಹೇಳ್ರಿ ಅಂತ ಹೇಳಿದಾಗ, ದ ಪ್ರೆಸೆಂಟ್ ಪ್ಲಾನ್ ಈಸ್ ಟು ಎಕ್ಸ್ಪೆನ್ಸಿವ್. ಏನು ಖರ್ಚು ಮಾಡ್ತಾ ಇರೋಲ್ಲ, ಈ ಪ್ರೆಸೆಂಟ್ ಪ್ಲಾನ್ ಏನು ಯೋಜನೆ ಇದಲ್ಲ, ಇದು ಬಹಳ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ, ಬಹಳ ದುಬಾರಿ ಆಗ್ತಾ ಇದೆ ಅಂತ ಹೇಳ್ತಾನೆ. ಆ್ಯಂಡ್ ದ ಮಿನಿಸ್ಟರ್ ಮ್ಯಾಟ್ ಆ್ಯಂಡ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಸೊ ಮತ್ತೆ ಮಿನಿಸ್ಟರ್ಸ್ಗಳೆಲ್ಲ ಕೂಡಿ, ಆ ಜುಡಿಷಿಯಲ್ ಸಿಸ್ಟಮ್ನಲ್ಲಿರುವಂಥ ಎಲ್ಲ ಮಿನಿಸ್ಟರ್ಗಳೆಲ್ಲ ಕೂಡಿ, ನ್ಯಾಯಾಧೀಶರು ಅವರೆಲ್ಲ ಕೂಡಿ ಏನು ಮಾಡ್ತಾರೆ, ಈ ವಿಷಯವನ್ನ ಮತ್ತೆ ಪ್ರಸ್ತಾಪಿಸ್ತಾರೆ. ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್ ದಿ ಮ್ಯಾಟರ್ ಟಿಲ್ ಒನ್ ಆಫ್ ದೆಮ್ ಸೇಡ್. ಅದರಲ್ಲಿರುವಂಥ ಒಬ್ಬ ಮಿನಿಸ್ಟರ್ ಹೇಳ್ತಾನೆ, ಜೆಂಟಲ್ಮ್ಯಾನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾಡ್. ಒಬ್ಬ ಮಿನಿಸ್ಟರ್ ಹೇಳ್ತಾನೆ, ನನ್ನ ಒಂದು ವಿಚಾರದಲ್ಲಿ ನಾವೇನು ಮಾಡೋಣ, ಗಾರ್ಡನ್ನು ಡಿಸ್ಮಿಸ್ ಮಾಡೋಣ. ಸೊ ಏನಪ್ಪ, ವಿ ಹ್ಯಾವ್ ಟು ರಿಮೂವ್ ದಿ ಗಾರ್ಡ್. ಸೊ ಗಾರ್ಡನ್ನು ತೆಗೆದು ಹಾಕ್ಬಿಡೋಣ ಅಂತ ಹೇಳ್ತಾನೆ. ಬಟ್ ದೆನ್ ರೀಜಾಯಿಂಡ್ ಅನದರ್ ಮಿನಿಸ್ಟರ್. ಮತ್ತೊಬ್ಬ ಮಿನಿಸ್ಟರ್ ಏನು ಹೇಳ್ತಾನೆ, ದ ಫೆಲೋ ವಿಲ್ ರನ್ ಅವೇ. ಅವ ಏನು ಹೇಳ್ತಾನೆ, ಆದರೆ ನೀವು ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರೆ ಏನಾಗ್ತದೆ, ದ ಫೆಲೋ ವಿಲ್ ಬಿ ರನ್ ಅವೇ. ಆ ಮನುಷ್ಯ ಏನಾಗ್ತಾನೆ, ಆ ಪ್ರಿಸನರ್ ಏನಾಗ್ತಾನೆ, ಓಡಿ ಹೋಗಿಬಿಡ್ತಾನೆ. ವೆಲ್ ಸೇಡ್ ದ ಫಸ್ಟ್ ಸ್ಪೀಕರ್. ಸೊ ಹೋದ್ರೆ ಹೋಗ್ಲಿ ಅಂತ ಆಕೆ ಏನಾಗ್ಬೋದು, ಅವು ಹೋದ್ರೆ ಜೈಲಿಂದ ಓಡಿ ಹೋದ್ರೆ ಹೋಗ್ಲಿ ಅಂತ, ಲೆಟ್ ಹಿಮ್ ರನ್ ಅವೇ, ಹೋದ್ರೆ ಹೋಗ್ಲಿ ಅವನು ಜೈಲಿನಿಂದ ಅಂತ ಈ ಫಸ್ಟ್ ಸ್ಪೀಕರ್ ಹೇಳ್ತಾನೆ. ಆ್ಯಂಡ್ ಬಿ ಹ್ಯಾಂಗ್ ಟು ಹಿಮ್. ಅವನಿಗೆ ಕೇಳಿದ ತಕ್ಷಣ ಇವನು ಕೂಡ ಏನು ಮಾಡ್ತಾನೆ, ಎಸ್ ಅಂತ ಒಪ್ಕೋತಾರ. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡಿಲಾಬರೇಷನ್ ಟು ದ ಕಿಂಗ್ ಲೈಟ್ ಆ್ಯಂಡ್ ಈ ಅಗ್ರೀಡ್ ವಿತ್ ದೆಮ್. ಸೊ ಯಾವಾಗ ಇದರೆಲ್ಲ
ರಿಪೋರ್ಟ್ ರೆಡಿ ಮಾಡ್ತಾರೆ. ರಿಪೋರ್ಟ್ ರೆಡಿ ಮಾಡಿ ಆ ರಾಜನ ಮುಂದ್ಗಡೆ ಇಡ್ತಾರ. ಏನಂತ ಆ ಒಬ್ಬ ಏನ್ ರಿಪೋರ್ಟ್ ರೆಡಿ ಮಾಡ್ತಾರಪ್ಪ ಅಂತಂದ್ರೆ, ದ ಗಾಡ್ ವಾಸ್ ಡಿಸ್ಮಿಸ್ಡ್ and they waited to see what would happen. All that happened was that at dinner time the criminal came out and not finding his God, he went to the king's kitchen to fetch his own dinner. He took what was given him, returned to the prison, shut the door on himself and stayed inside. Next day the same things occurred. So ಏನಾಗ್ತೈತಪ್ಪ ಅಂದ್ರೆ, ದ ಗಾಡ್ ವಾಸ್ ಡಿಸ್ಮಿಸ್. ಯಾವಾಗ ಅವ್ರು ರಿಪೋರ್ಟ್ ರೀ ಮಾಡ್ತಾರಲ್ಲ, ಆ ರಿಪೋರ್ಟ್ ನಲ್ಲಿ ಏನಾಗ್ತೈತಿ, ಆ ರಿಪೋರ್ಟ್ ಪ್ರಕಾರ ರಾಜ ಏನ್ ಮಾಡ್ತಾನೆ, ಆ ಗಾರ್ಡ್ ಅನ್ನ, ಸೆಕ್ಯೂರಿಟಿ ಗಾರ್ಡ್ ಅನ್ನ ಡಿಸ್ಮಿಸ್ ಮಾಡ್ತಾನೆ. ಅಂಡ್ ದೇ ವೇಟೆಡ್ ಟು ಸಿ ವಾಟ್ ವುಡ್ ಬಿ ಹ್ಯಾಪನ್. ಸೊ ಅವ್ರು ಏನ್ ಮಾಡ್ತಾರ, ಇನ್ನು ಮುಂದೆ ಏನ್ ಡಿಸ್ಮಿಸ್ ಮಾಡಿದಲ್ಲ ಗಾರ್ಡ್ ಅನ್ನ, ಏನ್ ಮಾಡ್ಬೋದು, ಏನು ಜೈಲಿನಿಂದ ಓಡೋಗ್ಬೋದು ಅಥವಾ ಇಲ್ಲೇ ಇರ್ಬೋದು ಅಂತ ಅವನ್ನ ವೇಟ್ ಮಾಡ್ತಾ ಇರ್ತಾರೆ. ಆಲ್ ದಟ್ ಹ್ಯಾಪನ್ ವಾಸ್ ದಟ್ ಅಟ್ ಡಿನ್ನರ್ ಟೈಮ್ ದ ಕ್ರಿಮಿನಲ್ ಕೇಮ್ ಔಟ್. ಸೊ ರಾತ್ರಿ ಏನು ಡಿನ್ನರ್ ಟೈಮ್ನಲ್ಲಿ, ಆ ರಾತ್ರಿ ಊಟದ ಸಮಯದಲ್ಲಿ ಕ್ರಿಮಿನಲ್ ಏನ್ ಮಾಡ್ತಾನೆ, ಇವನನ್ನ ನೋಡ್ತಾನೆ. ಏನೋ ನೋಡಿದ ತಕ್ಷಣ ಯಾರು ಈ ಗಾರ್ಡ್ ಇರಲ್ಲ. ಸೊ ಅವ್ನು ಮಾಡ್ತಾನೆ, ಅವನು ಹೊರಗಡೆ ಬಂದು ಏನ್ ಮಾಡ್ತಾನೆ, ನಾಟ್ ಫೈಂಡಿಂಗ್ ಇಸ್ ಗಾರ್ಡ್. ಸೊ ಎಲ್ಲ ಸುತ್ತಮುತ್ತ ಎಲ್ಲ ಸರ್ಚ್ ಮಾಡ್ತಾನೆ, ಗಾರ್ಡ್ ಇರಲ್ಲ, ಸೆಕ್ಯೂರಿಟಿ ಗಾರ್ಡ್ ಇರಲ್ಲ. ಸೊ ಏನ್ ಮಾಡ್ತಾನೆ, ಈ ವೆಂಟ್ ಟು ದ ಕಿಂಗ್ಸ್ ಕಿಚನ್ ಟು ಫ್ಯಾಚ್ ಇಸ್ ಓನ್ ಡಿನ್ನರ್. ಸೊ ಏನ್ ಮಾಡ್ತಾನೆ, ಸೀದಾ ಅವನು ಎಲ್ಲಿಯೂ ತಪ್ಪಿಸ್ಕೊಂಡು ಬೇರೆ ಕಡೆ ಎಲ್ಲಿ ಹೋಗಲ್ಲ, ಸೀದಾ ಏನ್ ಮಾಡ್ತಾನೆ ಅವನು ಕಿಂಗ್ಸ್ ಪ್ಯಾಲೇಸ್ಗೆ, ಕಿಂಗ್ಸ್ ಪ್ಯಾಲೇಸ್ ನಲ್ಲಿರುವಂತಹ ಒಂದು ಕಿಚನ್, ರಾಜನ ಒಂದು ಅರಮನೆಯಲ್ಲಿರುವಂತಹ ಒಂದು ಅಡಿಗೆ ಮನೆಗೆ ಹೋಗ್ತಾನೆ. ಹೋಗಿ ತನ್ನ ಒಂದು ತನ್ನ ಒಂದು ಊಟವನ್ನ ತಾನೇ ತಯಾರಿಸ್ಕೊಂಡು ಬಂದು ಊಟ ಮಾಡ್ಕೊಂಡು ವಾಪಸ್ ಏನ್ ಮಾಡ್ತಾನೆ, ಈ ಟುಕ್ ವಾಟ್ ವಾಸ್ ಗಿವನ್ ಹಿಮ್. ಅವನೇನ್ ಮಾಡ್ತಾನೆ, ಅವನಿಗೆ ಎಷ್ಟು ಅವನಿಗೆ ಡೈಲಿ ರುಟೀನ್ ಆಗಿ ಏನೇನು ಕೊಡ್ತಾ ಇರ್ತಾರಲ್ಲ, ಆ ಒಂದು ಊಟವನ್ನು ತೆಗೆದುಕೊಂಡು ವಾಪಸ್ ಬರ್ತಾನೆ. ಅಂಡ್ ರಿಟರ್ನ್ ಟು ದಿ ಪ್ರಿಸನ್. ಸೊ ಜೈಲಿಗೆ ಬಂದು ಏನ್ ಮಾಡ್ತಾನ, ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್. ಸೊ ತಾನಷ್ಟಿಗೆ ತಾನೇ ಆ ಜೈಲಿನಲ್ಲಿರುವಂತಹ ಡೋರ್ಗಳನ್ನ, ಕದಗಳನ್ನು ಹಾಕೊಂಡು ಒಳಗಡೆ ಏನ್ ಮಾಡ್ತಾನೆ, ಅಂಡ್ ಸ್ಟೇಡ್ ಇನ್ ಸೈಡ್ ಸೇಫ್ಲಿ. ಸೊ ಅವೇನ್ ಮಾಡ್ತಾನೆ, ಒಳಗಡೆ ವಿಶ್ರಾಂತಿಯನ್ನ ತೆಗೆದುಕೊಳ್ತಾನ. ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ಸ್ ಅಕರ್ಡ್. ಸೊ ಮರುದಿನ ಮತ್ತೆ ಅದೇ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತದ. ಸೊ ಬೆಳವಣಿಗೆ ಆಗ್ತದ. ನೆಕ್ಸ್ಟ್ ಡೇ ಏನೇನ್ ಆಗ್ತದ, ಸೊ ಅವನು ಆ ಪ್ರಿಸ್ನರ್ ಆ ಒಂದು ಜೈಲಿನಿಂದ ಹೊರಗಡೆ ಹೋದ್ನೋ ಅಥವಾ ಇಲ್ಲೋ ಅನ್ನೋದನ್ನ ನಾವು ವಿ ವಿಲ್ ಡಿಸ್ಕಸ್ ಇಟ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್.